Heartily welcome you all again for the biological classes. In my last hour of teaching, we started this PUC first year syllabus, the topic the living world, where we learnt about the properties or the characteristics of living world. When we say it is living, it should possess or it should have certain characters. Those are the growth, reproduction, metabolism, cellular organization or the body organization, and responsiveness or the consciousness. And this class or today we are going to learn about the diversity in the living world and also the taxonomy, how the living organisms are arranged into the groups. And also we are going to learn about the identification, nomenclature of the organism and how we are classifying the organism. ನಾನು ಮತ್ತೊಮ್ಮೆ ನಿಮಗೆ ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆಯ ದಿವಸ ಅಥವಾ ನಿನ್ನೆಯ ತರಗತಿಯಲ್ಲಿ ನಾವು ಏನನ್ನು ಅಧ್ಯಯನ ಮಾಡಿದ್ವಿ ಅಂತಂದರೆ, ನಾವು ಜೀವಶಾಸ್ತ್ರದ ಪಠ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಅಲ್ಲಿ ನಾವು ಸಜೀವಿಗಳು ಅನ್ನಲಿಕ್ಕೆ ಅದರದೇ ಆದಂತಹ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಒಂದು ವಸ್ತುವನ್ನು ಸಜೀವ ಅನ್ನಬೇಕಾದ್ರೆ ಅದಕ್ಕೆ ಕೆಲವೊಂದು ಗುಣಲಕ್ಷಣಗಳನ್ನು ಅದು ಹೊಂದಿರ್ತದೆ. ಅವು ಯಾವಪ್ಪ ಅಂತಂದರೆ ಬೆಳವಣಿಗೆ, ಸಂತಾನೋತ್ಪತ್ತಿ, ಚಯಾಪಚಯ ಕ್ರಿಯೆಗಳು, ಜೀವಕೋಶದ ಸಂಘಟನೆ, ಆಂತರಿಕ ಸಂಘಟನೆ, ಜೀವಕೋಶದ ಆಂತರಿಕ ಸಂಘಟನೆ ಅಂತ ಕರಿತೀವಿ, ಮತ್ತು ರೆಸ್ಪಾನ್ಸಿವ್ನೆಸ್ ಅಂದರೆ ಸ್ಪಂದಿಸುವಿಕೆ, ಕಾನ್ಸಿಯಸ್ನೆಸ್ ಅಂದರೆ ಗ್ರಹಿಕೆ. ಇಂತಹ ಗುಣಲಕ್ಷಣಗಳನ್ನು ಹೊಂದಿದಂತಹ ವಸ್ತು ಅಥವಾ ಜೀವಿಯನ್ನು ನಾವು ಸಜೀವಿ ಅಂತ ಕರಿತೀವಿ. ಇವತ್ತಿನ ದಿವಸ ನಾವು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂದರೆ ಜೀವ ಜಗತ್ತಿನಲ್ಲಿರುವಂತಹ ವೈವಿಧ್ಯತೆಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ. ಜೀವ ಜಗತ್ತು ಎಷ್ಟು ವೈವಿಧ್ಯಮಯವಾಗಿದೆ ಅನ್ನೋದನ್ನು ಇವತ್ತಿನ ದಿವಸ ನಾವು ಅಧ್ಯಯನ ಮಾಡ್ತೀವಿ. ಅದರ ಜೊತೆ ಟ್ಯಾಕ್ಸಾನಮಿ ಅಂದರೆ ಈ ಜೀವರಾಶಿಗಳನ್ನು ಯಾವ ರೀತಿ ನಾವು ವರ್ಗೀಕರಣವನ್ನು ಮಾಡಿದ್ದೀವಿ, ಯಾವ ರೀತಿ ಗುಂಪುಗಳಾಗಿ ನಾವು ಜೋಡಿಸಿದ್ದೀವಿ, ಅದರ ಜೊತೆ ಈ ಜೀವರಾಶಿಗಳಿಗೆ ನಾಮಕರಣವನ್ನು ಯಾವ ರೀತಿ ಮಾಡ್ತೀವಿ, ಇವುಗಳನ್ನು ನಾವು ಯಾವ ರೀತಿ ಐಡೆಂಟಿಫಿಕೇಷನ್ ಅಂತಂದ್ರೆ ಏನು, ಇವುಗಳನ್ನು ನಾವು ಹೇಗೆ ಗುರುತಿಸಬೇಕು ಅನ್ನೋದನ್ನು ಇವತ್ತಿನ ದಿವಸ ಅಧ್ಯಯನ ಮಾಡ್ತಿದ್ದೀವಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. The diversity in the living world or the biodiversity is the occurrence of the variety of life forms differing in the morphology, their size, their color, their anatomy, the habit and habitat. So, in this world having a lot of organisms, living organisms that include the plants, animals, algae, fungi, and a lot of organisms including the microorganisms, even the organisms which are unable to see in our environment. This day we discovered around 1.7 to 1.8 million of organisms, among which 1.25 millions are the plants and 0.5 millions are the animals. And every year the new organisms are discovered, and the new organisms are evolved from the pre-existing organisms that were present on the earth. The organisms means new organisms are developed by the evolution and the modification of the old life forms. So every year the new organisms are discovered, and biodiversity is nothing but the number and the type of organisms which are present on this earth. ಇವತ್ತು ನಾವು ಜೀವ ವೈವಿಧ್ಯತೆ ಬಗ್ಗೆ ಅಧ್ಯಯನ ಮಾಡೋಣ. ಜೀವ ವೈವಿಧ್ಯತೆ ಅಂದರೆ ವಿವಿಧ ಪ್ರಕಾರದ ಪ್ರಭೇದಗಳು
ವಿವಿಧ ಪ್ರಕಾರದ ಜೀವಿ ಪ್ರಭೇದಗಳು ಈ ಭೂಮಿ ಮೇಲೆ ಇರ್ತಾವ. ಅವು ಏನಿರ್ತಾವೆ ಅಂದರೆ ಯಾವ ರೀತಿ ತಮ್ಮ ಮಾರ್ಫಾಲಜಿ ರೂಪದಿಂದ, ಗಾತ್ರದಲ್ಲಿ ಮತ್ತು ಕಲರ್ ಅಂತಂದರೆ ಬಣ್ಣಗಳಲ್ಲಿ, ಅಂಗರಚನೆಯಲ್ಲಿ, ಹ್ಯಾಬಿಟ್ ಅಂದರೆ ಗುಣ ಅಂತ ಕರಿತೀವಿ, ಮತ್ತು ವಾಸಸ್ಥಳದಲ್ಲಿ ಭಿನ್ನ ಭಿನ್ನ ಆಗ್ಯಾವ, ಅವು ಭಿನ್ನ ಭಿನ್ನ ವಿಭಿನ್ನವಾಗಿದ್ದಾವ ಅಂಥೇಳಿ ಅಧ್ಯಯನವನ್ನು ಮಾಡ್ತೀವಲ್ಲ, ಅದಕ್ಕೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಅಂತಂದರೆ ದ ಆಕರೆನ್ಸ್ ಆಫ್ ವೆರೈಟಿ ಆಫ್ ಲೈಫ್ ಫಾರ್ಮ್ಸ್ ಡಿಫರಿಂಗ್ ಇನ್ ದೇರ್ ಮಾರ್ಫಾಲಜಿ, ಸೈಜ್, ಕಲರ್, ಅನಾಟೋಮಿ, ಹ್ಯಾಬಿಟ್ ಆ್ಯಂಡ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಅಂದರೆ ರೂಪ, ಗಾತ್ರ, ಬಣ್ಣ, ಅಂಗರಚನೆ ಮತ್ತು ಅವುಗಳ ಪದ್ಧತಿ, ರೂಢಿ ಅಂತ ಕರಿತೀವಿ, ಮತ್ತು ಆವಾಸ ಸ್ಥಾನದಲ್ಲಿ ವಿಭಿನ್ನವಾಗಿರುವಂತಹ ಎಲ್ಲ ಜೀವಿ, ವಿವಿಧ ಪ್ರಕಾರದ ಜೀವರಾಶಿಯನ್ನು ನಾವೇನು ಕರಿತೀವಿ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಇವತ್ತಿನವರೆಗೆ ನಾವು 1.7ದಿಂದ 1.8 ಮಿಲಿಯನ್ ಜೀವರಾಶಿಗಳನ್ನು ಅಥವಾ ಜೀವಿಗಳನ್ನು, ಸಜೀವಿಗಳನ್ನು ನಾವು ಡಿಸ್ಕವರ್ ಮಾಡಿದ್ದೀವಿ. ಅಂದರೆ ನಾವು ಕಂಡು ಹಿಡಿದಿದ್ದೀವಿ, ನಮಗೆ ಗೊತ್ತವ ಎಷ್ಟು ಜೀವಿಗಳವ ಅಂತ ನಮ್ಗೆ ಗೊತ್ತದ. ಅದರೊಳಗೆ 1.25 ಮಿಲಿಯನ್ ಸಸ್ಯಗಳವ, 0.5 ಮಿಲಿಯನ್ ಪ್ರಾಣಿಗಳವ. ಪ್ರತಿ ವರ್ಷ ಅಂದರೆ ಹೊಸ ಹೊಸ ಜೀವಿಗಳನ್ನು ನಾವು ಕಂಡು ಹಿಡಿತಾ ಇದ್ದೀವಿ. ಪ್ರತಿ ವರ್ಷ ಆಲ್ಮೋಸ್ಟ್ 5,000ದಿಂದ 6,000 ಜೀವಿಗಳನ್ನು ನಾವು ಕಂಡು ಹಿಡಿತೀವಿ. ಈ ಎಲ್ಲ ಜೀವರಾಶಿಗಳು ಎಲ್ಲಿಂದ ಬಂತು ಅಂತಂದರೆ ಇವು ವಿಕಸನ ಆಗಿ ಇಲ್ಲಿ ಈ ಭೂಮಿ ಮೇಲೆ ಮೊದಲೇ, ಅಂದರೆ ವಂಶಸ್ಥರು ಅಂತ ಕರಿತೀವಿ ನಾವು, ಮೊದಲಿರುವಂತಹ ಜೀವಿಗಳ ವಂಶಸ್ಥರು ಇವತ್ತಿನ ದಿವಸದ, ಅಂದರೆ ವಿಕಸನ ಆಗಿ ಅವುಗಳ ಮಾಡಿಫಿಕೇಷನ್ ಅಂತಂದ್ರೇನು, ಅವುಗಳಲ್ಲಿ ಮಾರ್ಪಾಡುಗಳಾಗಿ ಇವತ್ತಿನ ಈ ಜೀವಿಗಳವ. ಸೊ ಹೊಸ ಜೀವಿಗಳು ಹೆಂಗೆ ಉತ್ಪತ್ತಿ ಆಗ್ತಾವ ಅಂತಂದರೆ ವಿಕಸನ ಮತ್ತು ಮಾರ್ಪಾಡುಗಳಿಂದ ಉತ್ಪತ್ತಿ ಆಗ್ತಾವ ಅಂದರೆ ಬದಲಾಗ್ತಾವ ಅಂತ. ಆ ಬದಲಾದಂಥ ಜೀವಿಗಳನ್ನು ನಾವು ಹೊಸ ಜೀವಿಗಳು, ಹೊಸ ಆರ್ಗ್ಯಾನಿಸಮ್ಸ್ ಅಂತೇಳಿ ನಾವು ಕಂಡುಹಿಡಿತೀವಿ. ಸೊ ಬಯೋಡೈವರ್ಸಿಟಿ ಈಸ್ ನಥಿಂಗ್ ಬಟ್ ದ ನಂಬರ್ ಆ್ಯಂಡ್ ದ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ದಿಸ್ ಅರ್ತ್ ಅಂತ. ಅಂದರೆ ಎಷ್ಟು ಜೀವರಾಶಿಗಳವ ಅದರ ಒಟ್ಟು ಸಂಖ್ಯೆ ಮತ್ತು ಬೇರೆ ಬೇರೆ ಥರನಾದ ಟೈಪ್ಸ್, ಅಂದರೆ ಬೇರೆ ಬೇರೆ ಥರನಾದ ಜೀವರಾಶಿಗಳು ಈ ಭೂಮಿ ಮೇಲೆ ಅವ ಅನ್ನೋದನ್ನು ನಾವು ಏನಂತೀವಲ್ಲ, ಅದಕ್ಕೆ ಜೀವ ವೈವಿಧ್ಯತೆ ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಾರೆ, ಜೈವಿಕ ವೈವಿಧ್ಯತೆ ಅಂತ ನಾವು ಕರಿತೀವಿ. ದಿಸ್ ಈಸ್ ಯೂಸ್ ನಂಬರ್ to understand, to identify the living organisms. So thus the proper methodologies or proper system is needed to classify and the nomenclature of the organism. Thus the Carolus Linnaeus introduced the taxonomy and systematics. The taxonomy is the branch of biology which deals with the study of the characterization, identification, nomenclature and the classification of the organism. The term taxonomy is coined by D. Candolle, and the Carolus Linnaeus is the father of taxonomy. ಸೊ ಇಷ್ಟೊಂದು ಜೀವರಾಶಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ತಿಳಿಲಿಕ್ಕೆ ನಮಗೆ ಕಷ್ಟಕರ ಆಗ್ತದೆ. ಅದಕ್ಕೆ ಒಂದು ಪ್ರಾಪರ್ ಸಿಸ್ಟಮ್, ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನು ನಾವು ಈ ಜೀವಿಗಳ ಗುರುತಿಸುವಿಕೆ ಮತ್ತು ಅವುಗಳ ಹೆಸರನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅದ ಕಾರಣ ನಾವು ಟ್ಯಾಕ್ಸಾನಮಿಯನ್ನು ಕಲಿತಾ ಇದ್ದೀವಿ. ಟ್ಯಾಕ್ಸಾನಮಿ ಅಂತಂದರೆ ಇಟ್ಸ್ ಅ ಸ್ಟಡಿ ಆಫ್ ದ ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಷನ್, ನಾಮಿನಿಕ್ಲೇಚರ್ ಆ್ಯಂಡ್ ದ ಕ್ಲಾಸಿಫಿಕೇಷನ್ ಆಫ್ ದ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಅಂದರೆ ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಷನ್, ನಾಮಿನಿಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಷನ್. ಕ್ಯಾರೆಕ್ಟರೈಸೇಷನ್ ಅಂದರೆ ಗುಣಲಕ್ಷಣಗಳು, ಐಡೆಂಟಿಫಿಕೇಷನ್ ಅಂದರೆ ಗುರುತಿಸುವಿಕೆ, ನಾಮಿನಿಕ್ಲೇಚರ್ ಅಂದರೆ ನಾಮಕರಣ, ಮತ್ತು ಕ್ಲಾಸಿಫಿಕೇಷನ್ ಅಂದರೆ ವರ್ಗೀಕರಣ,
ನೋಡ್ರಿ, ಸಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಬಗ್ಗೆ ಅವುಗಳ ಗುಣಲಕ್ಷಣಗಳು, ಸಜೀವಿಗಳ ಗುಣಲಕ್ಷಣಗಳು, ಅವುಗಳನ್ನು ಗುರುತಿಸುವಿಕೆ, ಅವುಗಳ ನಾಮಕರಣ ಮತ್ತು ಅವುಗಳ ವರ್ಗೀಕರಣದ ಅಧ್ಯಾಯವನ್ನು ಅಥವಾ ಅದರ ಅಧ್ಯಯನವನ್ನು ನಾವೇನು ಕರಿತೀವಿ ವರ್ಗೀಕರಣ ಅಧ್ಯಾಯ ಅಥವಾ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಇದನ್ನು ಟ್ಯಾಕ್ಸಾನಮಿ ಅಂತ ಹೆಸರು ಯಾರು ಕೊಟ್ರಪ್ಪ ಅಂತಂದರೆ ಅದನ್ನ ಡಿ ಕಾಂಡಿಲೆ ಅನ್ನುವಂಥ ಒಬ್ಬ ವಿಜ್ಞಾನಿ ಅದಕ್ಕೆ ಟ್ಯಾಕ್ಸಾನಮಿ ಅಂತ ಹೆಸರು ಕೊಟ್ಟ. ಈ ಟ್ಯಾಕ್ಸಾನಮಿಯ ಪಿತಾಮಹ ಯಾರಪ್ಪ ಅಂದರೆ ಕ್ಯಾರ್ಲಸ್ ಲಿನಾಯಸ್. ಕ್ಯಾರ್ಲಸ್ ಲಿನಾಯಸ್ ಏನಪ್ಪ ಅಂದರೆ ಇದು ಟ್ಯಾಕ್ಸಾನಮಿಯ ಪಿತಾಮಹ ಅಂತ ಅನ್ಬೋದು. ಹಾಗಾದರೆ ಸಿಸ್ಟಮೆಟಿಕ್ಸ್ ಅಂದರೆ ಏನು? ದ ಸಿಸ್ಟಮೆಟಿಕ್ಸ್ ಈಸ್ ನಥಿಂಗ್ ಬಟ್, ಸಿಸ್ಟಮೆಟಿಕ್ಸ್ ಅಂದರೆ ವ್ಯವಸ್ಥಿತವಾಗಿ ಜೋಡಿಸುವಂತಾಗ್ತದೆ. ನೋಡ್ರಿ, ದ ವರ್ಡ್ ದ ಸಿಸ್ಟಮೆಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸಿಸ್ಟೆಮಾ, ಮೀನ್ಸ್ ದ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಆಫ್ ದ ಆರ್ಗ್ಯಾನಿಸಮ್ ಅಂತ ಕರಿತೀವಿ. The word, the systematics is derived from the Latin word systema, means systematic arrangement of the organism. ಅಂದರೆ ಸೂಕ್ಷ್ಮ ಜೀವಿಗಳನ್ನು ಕ್ರಮಬದ್ಧವಾಗಿ ಜೋಡಿಸು ಅಂಥೇಳಿ ಅದರ ಅರ್ಥ ಬರ್ತದೆ. ಹಾಗಾದರೆ ಸಿಸ್ಟಮೆಟಿಕ್ಸ್ ಅಂದರೆ ಏನು? ದ ಸಿಸ್ಟಮೆಟಿಕ್ಸ್ ಈಸ್ ದ ಸ್ಟಡಿ ಆಫ್ ದ ಇವ್ಲ್ಯೂಷನರಿ ರಿಲೇಷನ್ಶಿಪ್ ಆಫ್ the organisms based on the unique properties at every level of classification ಅಂತ ಕರಿತೀವಿ. ಅಂದ್ರೆ ಏನು? The systematics is the study of the evolutionary relationship of the organisms based on the unique characters or the unique properties at every level of the classification ಅಂತ. ಅಂದರೆ ಸಜೀವಿಗಳ ವಿಕಸನದ ಸಂಬಂಧಗಳನ್ನು ನಾವು ಅವುಗಳ ಯುನಿಕ್ ಅಂದರೆ ಅನನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ಸರಿಯಾಗಿ ಪ್ರತಿ ಹಂತದಲ್ಲಿ ಏನು ಮಾಡ್ತೀವಿ ವರ್ಗೀಕರಣವನ್ನು ಮಾಡುವಂಥ ಒಂದು ಅಧ್ಯಾಯವನ್ನು ನಾವೇನು ಕರಿತೀವಿ ಸಿಸ್ಟಮೆಟಿಕ್ಸ್ ಅಂತ ಕರಿತೀವಿ. ಅದಕ್ಕೆ ಹೇಳಿ ನಿಮಗೆ ಸಜೀವಿಗಳನ್ನು ಕ್ರಮಬದ್ಧವಾಗಿ ಜೋಡಿಸುವ ಒಂದು ಅಧ್ಯಾಯ ಅಂತ ಕರಿತಾರೆ. ಅಂದ್ರೇನು? ಯಾವುದರ ಆಧಾರ ಮೇಲೆ? ವಿಕಸನದ ಸಂಬಂಧಗಳು, ಸಜೀವಿಗಳ ವಿಕಸನದ ಸಂಬಂಧಗಳನ್ನು ಅವುಗಳ ಅನನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣದ ಪ್ರತಿ ಹಂತದಲ್ಲೂ ಕ್ರಮಬದ್ಧವಾಗಿ ಜೋಡಿಸುವ ಅಧ್ಯಾಯಗಳನ್ನು ಅಥವಾ ಅದರ ಅಧ್ಯಯನವನ್ನು ನಾವೇನು ಕರಿತೀವಿ ಸಿಸ್ಟಮೆಟಿಕ್ಸ್ ಅಂತ ಕರಿತೀವಿ. ಸೊ ಎಷ್ಟು ಚೆನ್ನಾಗಿದೆ ಈ ಸಿಸ್ಟಮೆಟಿಕ್ಸ್. ದ ಟರ್ಮ್ ದ ಸಿಸ್ಟಮೆಟಿಕ್ ಈಸ್ coined by Carolus Linnaeus, and he systematically arranged the plants and the animals, and he wrote 2 books. The one book, the Systema Naturae, is for the animals, whereas Systema Plantarum or Species Plantarum for the plants. ಈ ಕ್ಯಾರಲಸ್ ಲಿನಾಯಸ್ ಏನು ಮಾಡ್ತಾನೆ ಅಂದರೆ ಈ ಸಿಸ್ಟಮೆಟಿಕ್ ಅನ್ನುವಂತಹ ಒಂದು ಹೆಸರನ್ನು ಕೊಡ್ತಾನೆ ಅಥವಾ ನಾಮಕರಣವನ್ನು ಕೊಡ್ತಾನೆ. ಈ ಸಿಸ್ಟಮೆಟಿಕ್ ಅಂದರೆ ಈ ಸಜೀವಿಗಳನ್ನು ಕ್ರಮಬದ್ಧವಾಗಿ, ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ 2 ಪುಸ್ತಕಗಳನ್ನು ಬರಿತಾನೆ. ಅದು ಸಿಸ್ಟಮ ನ್ಯಾಚುರೇ, ಪ್ರಾಣಿಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದಂತಹ ಒಂದು ಬುಕ್ಕನ್ನು ಬರಿತಾನೆ, ಒಂದು ಪುಸ್ತಕವನ್ನು ಬರಿತಾನೆ. ಅದಕ್ಕೆ ನಾವೇನು ಕರಿತೀವಿ ಸಿಸ್ಟಮ ನ್ಯಾಚುರೇ ಅಂತ ಕರಿತೀವಿ. ಹಾಗೆ ಸಸ್ಯಗಳಿಗಾಗಿ ಒಂದು ಪುಸ್ತಕವನ್ನು ಬರಿತಾನೆ, ಅದರ ಹೆಸರು ಸ್ಪೀಸಿಸ್ ಪ್ಲಾಂಟರಮ್ ಅಂತ ಕರೀತಾರೆ. ಹೀಗೆ ನಾವು ಸಿಸ್ಟಮೆಟಿಕ್ಸನ್ನು ಕಲಿಬೇಕಾಗ್ತದೆ. ಹಾಗಾದರೆ ಸಿಸ್ಟಮೆಟಿಕ್ಸ್ ಏನನ್ನು ಹೊಂದಿರ್ತದೆ ಅಂದರೆ ದ ಸಿಸ್ಟಮೆಟಿಕ್ಸ್ ಇನ್ಕ್ಲೂಡ್ ದ ಐಡೆಂಟಿಫಿಕೇಷನ್, ನಾಮಿನಿಕ್ಲೇಚರ್ ಆ್ಯಂಡ್ ಕ್ಲಾಸಿಫಿಕೇಷನ್. ನೋಡಿರಿ, ದ ಸಿಸ್ಟಮೆಟಿಕ್ಸ್ ಇನ್ಕ್ಲೂಡ್ ಅದರೊಳಗೆ ಏನಿರ್ತದೆ, ಏನು ನಾವು ಅಧ್ಯಯನ ಮಾಡಬೇಕು? ಐಡೆಂಟಿಫಿಕೇಷನ್ ಗುರುತಿಸುವಿಕೆ, ನಾಮಕರಣ ಮತ್ತು ವರ್ಗೀಕರಣ. Then what is identification? Identification is identify the particular organism and place in the system of classification. The identification is done based on morphology and their anatomy. The identifying the organism is based on their morphology and anatomy ಅಂತ ಕರಿತೀವಿ. ಈ ಗುರುತಿಸುವಿಕೆ ಪ್ರತಿಯೊಂದು ಜೀವಿಯನ್ನು ನಾವು ಯಾವ ರೀತಿ ಗುರುತಿಸಬೇಕು ಮತ್ತು ಆ ಜೀವಿಯನ್ನು ಈ ವರ್ಗೀಕರಣದ ವ್ಯವಸ್ಥೆಯಲ್ಲಿ ಸರಿಯಾಗಿ ಎಲ್ಲಿ ಅದರ ಸ್ಥಳವನ್ನು ಒದಗಿಸಬೇಕು ಅನ್ನುವುದನ್ನು ನಾವೇನು ಕರಿತೀವಿ ಗುರುತಿಸುವಿಕೆ ಅಂತ ನಾವು ಕರಿತೀವಿ. ಈ ಪ್ರಾಣಿಗಳನ್ನು ನಾವು ಯಾವ ರೀತಿ ಗುರುತಿಸಬೇಕಂತಂದರೆ ಅದರ ರೂಪ, ಮಾರ್ಫಾಲಜಿ ಅಂದರೆ ರೂಪ ವಿಜ್ಞಾನ ಅಂತ ಕರಿತೀವಿ. ಅಂದರೆ ಹೊರಗಿನ ಚರ್ರೆ, ಬಾಹ್ಯ ರಚನೆ
ಮತ್ತು ಆಂತರಿಕ ರಚನೆ. ಅನಾಟೋಮಿ ಅಂದರೆ ಅಂಗರಚನೆ, ಒಳಗಿನ ಅಧ್ಯಾಯ. ಮಾರ್ಫಾಲಜಿ ಅಂದರೆ ಹೊರಗಿನ ಅಧ್ಯಾಯ. ದೇಹ ಒಳಗಡೆ ಮತ್ತು ಹೊರಗಡೆ, ಬಾಹ್ಯ ರಚನೆ ಮತ್ತು ಆಂತರಿಕ ರಚನೆಯ ಆಧಾರದ ಮೇಲೆ ನಾವು ಜೀವಿಗಳನ್ನು, ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ, ಅವುಗಳನ್ನು ಗುರುತಿಸಬೇಕು. ಅದನ್ನು ನಾವೇನು ಕರಿತೀವಿ, ಗುರುತಿಸುವಿಕೆ ಅಥವಾ ಐಡೆಂಟಿಫಿಕೇಷನ್ ಅಂತ ಕರಿತೀವಿ. ಈಗ ನಾಮಿನಿಕ್ಲೇಚರ್. ನಾಮಿನಿಕ್ಲೇಚರ್ ಈಸ್ ನಥಿಂಗ್ ಬಟ್ ದ ಎವ್ರಿ ಆರ್ಗ್ಯಾನಿಸಮ್, ನಾಮಕರಣ ಅಂತ ಕರಿತೀವಿ. ಸೊ ದಟ್ ದ ಎವ್ರಿ ಆರ್ಗ್ಯಾನಿಸಮ್, ನಾಮಿನಿಕ್ಲೇಚರ್ ಈಸ್ ನಥಿಂಗ್ ಬಟ್ ನೇಮಿಂಗ್ organisms, unique naming the organisms which is accepted by the all over the world ಅಂತ. ನಾಮಕರಣ ವ್ಯವಸ್ಥೆ ಅಂತಂದರೆ ನಾವು ಪ್ರತಿಯೊಂದು ಜೀವಿಯನ್ನು ಅವುಗಳಿಗೆ ಒಂದು ಹೆಸರನ್ನು ಕೊಡಬೇಕಾಗ್ತದೆ. ಈ ಹೆಸರು ಪ್ರಪಂಚದಾದ್ಯಂತ ಎಲ್ಲ ಕಡೆ ಹೋದರೂ ಅದೇ ಒಂದೇ ಹೆಸರು ಇರಬೇಕಾಗ್ತದೆ. ನೇಮಿಂಗ್ ದ ಆರ್ಗ್ಯಾನಿಸಮ್ಸ್ that is accepted or that is accepted by the whole world is called as a nomenclature ಅಂತ ಕರಿತೀವಿ. So lot of organisms are having the local name based on the reasons, based on the languages. Like mango, like a mango, like the mango in Kannada we call mavina hannu, in Hindi we call aam. So that different names are present for the mango, with when we move to one area to the other area, means it is depend on the reasons and we depend on the languages. So that the unique name should be given, to the particular species, particular organism. By this, for this, the binomial nomenclature came into the existence. The binomial nomenclature is nothing but giving two names or giving name for the organisms having two components. One is called as species, genus name, other one is called as species name. It is introduced by the Carolus Linnaeus, and the binomial nomenclature is accepted by the whole world or the biologists present around the world. And so that the binomial nomenclature assures the name of the organisms which is accepted by whole world or which is same in all over the world. ನಾಮಕರಣ ವ್ಯವಸ್ಥೆ ಅಂತ ಕರಿತೀವಿ. ಕೆಲವೊಂದು ಜೀವಿಗಳಿಗೆ ನಾವೇನು ಕರಿತೀವಿ, ಭಾಷೆಗಳ ಆಧಾರದ ಮೇಲೆ ಮತ್ತು ಯಾವ ಸ್ಥಳಗಳಲ್ಲಿ ಇರ್ತದಲ್ಲ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೀವಿ. ನಾವು ಉದಾಹರಣೆ ನೋಡಬೇಕಾದ್ರೆ ಮಾವಿನ ಹಣ್ಣು, ನಾವು ಕನ್ನಡದಲ್ಲಿ ಅದಕ್ಕೆ ಮಾವಿನ ಹಣ್ಣು ಅಂತ ಕರಿತೀವಿ, ಹಿಂದಿಯಲ್ಲಿ ಆಮ್ ಅಂತಾರೆ, ಹಾಗೆ ಇಂಗ್ಲೀಷ್ನಲ್ಲಿ ಮ್ಯಾಂಗೋ ಅಂತಾರೆ. ಈ ರೀತಿ ನಾವು ಪ್ರದೇಶದಿಂದ ಪ್ರದೇಶಕ್ಕೆ ಹೋದಾಗ ಈ ಹೆಸರು ಚೇಂಜ್ ಆಗ್ತದೆ. ಅದಕ್ಕೆ ಲೋಕಲ್ ನೇಮ್ಸ್ ಏನಾಗ್ತಾವೆ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಜನಾಂಗ, ಅಲ್ಲಿರುವಂಥ ಒಂದು ಬುಡಕಟ್ಟು ಅಥವಾ ಅಲ್ಲಿರುವಂಥ ಸಮಾಜಕ್ಕೆ ಮಾತ್ರ ಆ ಹೆಸರು ಗೊತ್ತಾಗ್ತದೆ. ಅದರಿಂದ ಬಿಟ್ಟು ನಾವು ಹೊರಗಡೆ ಹೋದರೆ ಆ ಹೆಸರು ಇರೋದಿಲ್ಲ. ಹಾಗೆ ನಾವು ಯೂನಿವರ್ಸಲ್ ಅಂದರೆ ಇಡೀ ಜಗತ್ತಿನಾದ್ಯಂತಹ ಒಂದೇ ಹೆಸರನ್ನು ನಾವು ಸಜೀವಿಗಳಿಗೆ ಕೊಡಬೇಕು ಅಂತ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ ಕೆರ್ಲಸ್ ಲಿನಾಯಸ್ ಇದ್ದವನು ದ್ವೀಪದ ನಾಮಕರಣ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರ್ತಾನೆ. ದ್ವೀಪದ ನಾಮಕರಣ ವ್ಯವಸ್ಥೆ ಅಂತಂದರೆ ಒಂದು ಜೀವಿಗೆ ಎರಡು ಪದಗಳುಳ್ಳಂತಹ ಒಂದು ಹೆಸರನ್ನು ಕೊಡಲಾಗ್ತದೆ. ಅದಕ್ಕೆ ದ್ವೀಪದ ನಾಮಕರಣ ಅಂತ ಕರಿತಾರೆ. ಅಂದರೆ ಇದರೊಳಗೆ ಎರಡು ಪದಗಳಿರ್ತಾವೆ. ಒಂದಕ್ಕೆ ನಾವು ಜೀನಸ್ ಅಂತ ಕರಿತೀವಿ, ಜೀನಸ್ ಅಂದರೆ ಕುಲ ಅಂತ ಕರಿತಾರೆ. ಇನ್ನೊಂದು ಸ್ಪೀಸಿಸ್ ಅಂತ ಕರಿತೀವಿ, ಜಾತಿ. ಕುಲ ಮತ್ತು ಜಾತಿ ಇರುವಂತಹ ಎರಡು ಪದಗಳ ಜೋಡಿಸಿ ಜೀವಿಗಳಿಗೆ ಒಂದು ಹೆಸರನ್ನು ಕೊಡಲಾಗ್ತದೆ. ಈ ಹೆಸರನ್ನು ಇಡೀ ಜಗತ್ತಿನಾದ್ಯಂತ ಕರೆಯಲ್ಪಡ್ತದೆ. ಅದಕ್ಕೆ ನಾವು ಏನಕ್ಕೆ ಕರಿತೀವಿ ಅಂದರೆ ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ. ಅದಕ್ಕೆ ವೈಜ್ಞಾನಿಕ ಹೆಸರು ಅಂತ ಕರಿತೀವಿ. ಅದಕ್ಕೇನು ಕರಿತೀವಿ ನಾವು ವೈಜ್ಞಾನಿಕ ಹೆಸರು ಅಂತ ಕರಿತೀವಿ. ಸೊ ಈ ರೀತಿಯ ನಾಮಪದ ವ್ಯವಸ್ಥೆಯನ್ನು ಯಾರು ತೆಗೆದುಕೊಂಡು ಬಂದ್ರಪ್ಪ ಅಂದರೆ ಕೆರ್ಲಸ್ ಲಿನಾಯಸ್ ತೆಗೆದುಕೊಂಡು ಬಂದ. ಅವುಗಳಿಗೆ ಕೆಲವೊಂದು ಏನು ಕೊಡ್ತಾರೆ ರೂಲ್ಸ್ಗಳನ್ನು ಕೊಡ್ತಾರೆ. ಆದರೆ ನಾವು ಇನ್ನು ಅದಕ್ಕಿಂತ ಮುಂಚೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ದ ಪ್ಲ್ಯಾಂಟ್ಸ್ ಆರ್ ನೇಮ್ಡ್ based on the properties or the principles and the criteria in International Code of the Botanical Nomenclature.
whereas the animals are named on the basis of the principles and the criteria present in the International Code for Zoological Nomenclature ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಾಟನಿಕಲ್ ನಾಮಿನಿಕೇಚರ್ ಒಳಗಡೆ ಇರುವಂತಹ ತತ್ವಗಳು ಮತ್ತು ಮಾನದಂಡಗಳ ಆಧಾರದ ಮೇಲೆ ಸಸ್ಯಗಳಿಗೆ ಹೆಸರನ್ನು ಕೊಡಲಾಗ್ತದೆ. ಅಂದರೆ ಪ್ರಾಣಿಗಳಿಗೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜಿಯೋಲಾಜಿಕಲ್ ನಾಮಿನಿಕ್ಲೇಚರ್ಗಳಲ್ಲಿರುವಂತಹ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಮಾನದಂಡಗಳು ಕ್ರೈಟೀರಿಯಾ ಅಂತ ಕರಿತೀವಿ. ಇವುಗಳ ಆಧಾರದ ಮೇಲೆ ಪ್ರಾಣಿಗಳಿಗೆ ಹೆಸರನ್ನು ಕೊಡಾಗ್ತದೆ. ಮತ್ತು ಈ ಆಧಾರ ಪದ್ಧತಿ ಅಥವಾ ದ್ವಿಪದಿ ನಾಮಕರಣ ಪದ್ಧತಿಯನ್ನು ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಜೀವಶಾಸ್ತ್ರ ತಜ್ಞರು ಅದನ್ನ ಅಕ್ಸೆಪ್ಟೆಡ್ ಮಾಡ್ಕೊಂಡಾರ, ಅಂದ್ರೆ ಅದನ್ನ ಒಪ್ಕೊಂಡಿದ್ದಾರ ಅಂತ ಹೇಳ್ತೀವಿ. ಹಾಗೆ ಈ ದ್ವಿಪದ ನಾಮಕರಣ ವ್ಯವಸ್ಥೆಯನ್ನು ಹೇಳಬೇಕಾದ್ರೆ ದೇರ್ ಆರ್ ಸರ್ಟನ್ ರೂಲ್ಸ್. ಅವುಗಳಿಗೆ ಕೆಲವೊಂದು ರೂಲ್ಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಜೀವಿಗೆ ವೈಜ್ಞಾನಿಕ ಹೆಸರನ್ನು ಕೊಡಬೇಕಾದ್ರೆ, ಯಾವುದೇ ಜೀವಿಗೆ ಒಂದು ವೈಜ್ಞಾನಿಕ ಹೆಸರನ್ನು ಕೊಡಬೇಕಾದ್ರೆ ಅದರೊಳಗೆ ಕೆಲವೊಂದು ಏನಪ್ಪ ಅಂತಂದರೆ ರೂಲ್ಸ್ಗಳವ, ಅವುಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಯಾವಪ್ಪ ಅಂದರೆ ದ ಫಸ್ಟ್ ರೂಲ್, ದ ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ and it is written in italics. They are Latinized or derived from the Latin irrespective of their origin ಅಂತ ನೋಡ್ರಿ. ಒಂದನೇ ರೂಲ್ ಏನದ, ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಆ್ಯಂಡ್ ರಿಟನ್ ಇನ್ ಇಟ್ಯಾಲಿಕ್ಸ್. ದೇ ಆರ್ ಲ್ಯಾಟಿನೈಸ್ಡ್ ಆರ್ ದೇ ಆರ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್. ನೋಡ್ರಿ, ಪ್ರತಿಯೊಂದು ಜೀವಿ ನೋಡಿ ಬಯೋಲಾಜಿಕಲ್ ನೇಮ್ಸ್ ಅಂತ ಕರಿತೀವಿ, ಅಂದರೆ ಸೈಂಟಿಫಿಕ್ ವೈಜ್ಞಾನಿಕ ಹೆಸರುಗಳು. ಜೀವಿಗಳಿಗೆ ಕೊಡುವಂಥ ವೈಜ್ಞಾನಿಕ ಹೆಸರುಗಳು ಲ್ಯಾಟಿನ್ ಭಾಷೆಯಲ್ಲಿ ಇರ್ತವೆ ಮತ್ತು ಅದನ್ನು ಇಟ್ಯಾಲಿಕ್ಸ್ನಲ್ಲಿ ಬರೀಲಾಗ್ತದೆ. ಇಟ್ಯಾಲಿಕ್ ಭಾಷೆಯಲ್ಲಿ ಬರೀಲ್ಲ, ಅಂದರೆ ಇಟ್ಯಾಲಿಕ್ಸ್ನಲ್ಲಿ ಬರೀಲಾಗ್ತದೆ. ಇದು ಪ್ರತಿಯೊಂದು ಜೀವಿ ಹೆಸರನ್ನು ನಾವು ಲ್ಯಾಟಿನ್ದಿಂದ ತೆಗೆದುಕೊಂಡಿದ್ದೀವಿ ಮತ್ತು ಅದು ಲ್ಯಾಟಿನ್ದಲ್ಲೇ ಇರಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್, ಯಾವುದೇ ಭಾಷೆಯಿಂದ ಬಂದಿದ್ದರೂ, ಯಾವುದೇ ಭಾಷೆಯಲ್ಲಿ ಯಾವುದೇ ಹೆಸರಿದ್ದರೂ ಅದನ್ನು ಮಾತ್ರ ನಾವು ಲ್ಯಾಟಿನ್ ಭಾಷೆಯಿಂದನೇ ತೆಗೆದುಕೊಳ್ಬೇಕು ಅಂತಾರೆ. ಜೀವಿಗಳನ್ನು ನಾಮಕರಣ ಮಾಡಬೇಕಾದ್ರೆ ಪ್ರತಿಯೊಂದು ಜೀವಿಯ ಹೆಸರನ್ನು ನಾವು ಎಲ್ಲಿಂದ ತೆಗೆದುಕೊಳ್ಬೇಕು? ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಸೆಕೆಂಡ್, ದ ಫಸ್ಟ್ ವರ್ಡ್ ಇನ್ ದ ಬಯೋಲಾಜಿಕಲ್ ನೇಮ್ ರಿಪ್ರೆಸೆಂಟ್ ದ ಜೀನಸ್ and the second component denotes the species epithet ಅಂತಾರೆ. ಅಂದರೆ ಈ ದ್ವಿಪದ ನಾಮಕರಣ ವ್ಯವಸ್ಥೆಯಲ್ಲಿ ಅಥವಾ ವೈಜ್ಞಾನಿಕ ಹೆಸರನ್ನು ನಾವು ಕೊಡಬೇಕಾದ್ರೆ ಮೊದಲೇ ಎರಡು ಕಾಂಪೊನೆಂಟ್ ಅಂದರೆ ಎರಡು ಪದಗಳಿರ್ತಾವ. ಅದರಲ್ಲಿ ಒಂದನೇ ಶಬ್ದ ಏನಿರ್ತದೆ ಅಂದರೆ ಜೀನಸ್ ಇರ್ತದೆ. ಜೀನಸ್ಗೆ ನಾವು ಕನ್ನಡದಲ್ಲಿ ಕುಲ ಅಂತ ಕರಿತೀವಿ ನಾವು, ಹೌದಾ. ಎರಡನೇ ಪದ ಏನಿರ್ತದಪ್ಪ ಅಂತಂದರೆ ಜಾತಿ, ಸ್ಪೀಸಿಸ್ ಇರ್ತದೆ. ಹಾಗೆ ಎರಡು ಪದಗಳನ್ನು ಜೋಡಿಸಿ ಒಂದು ನಾಮಕರಣ ಅಥವಾ ಒಂದು ಹೆಸರನ್ನು ಕೊಡಲಾಗ್ತದೆ ಅಂತ ಹೇಳ್ತಾರೆ. ದ ಥರ್ಡ್ ರೂಲ್ ಸೇಸ್ ದ್ಯಾಟ್ ಬೋತ್ ದ ವರ್ಡ್ಸ್ ಇನ್ ದ ಬಯೋಲಾಜಿಕಲ್ ನೇಮ್ ವೆನ್ ಇಟ್ ಈಸ್ ಹ್ಯಾಂಡ್ ರಿಟನ್ ದೇ ಸಪ್ರೇಟ್ಲಿ ಅಂಡರ್ಲೈನ್ಡ್ ಆ್ಯಂಡ್ ವೆನ್ ಇಟ್ ಈಸ್ ಪ್ರಿಂಟೆಡ್ ಇಟ್ ಶುಡ್ ಬಿ ಇಟ್ಯಾಲಿಕ್ಸ್. ಇಟ್ ಇಂಡಿಕೇಟ್ ದೇರ್ ಲ್ಯಾಟಿನ್ ಒರಿಜಿನ್ ಅಂತಾರೆ. ಅಂದರೆ ಮೂರನೇ ರೂಲ್ ಏನು ಹೇಳ್ತದಪ್ಪ ಅಂತಂದರೆ ಯಾವಾಗಲೂ ನಾವು ವೈಜ್ಞಾನಿಕ ಹೆಸರು, ಜೀವಶಾಸ್ತ್ರದ ಹೆಸರನ್ನು ನಾವು ಹೇಳಬೇಕಾದ್ರೆ ಅಥವಾ ಜೈವಿಕ ಹೆಸರನ್ನು ಹೇಳಬೇಕಾದ್ರೆ ಅಥವಾ ವೈಜ್ಞಾನಿಕ ಹೆಸರನ್ನು ಹೇಳಬೇಕಾದ್ರೆ ಇದನ್ನು ನಾವು ಕೈಲೇ ಬರೆದೀವಿ ಅಂತಂದರೆ, ಇದನ್ನು ನಾವು ಕೈಲೇ ಬರೆದು ಹ್ಯಾಂಡ್ ರಿಟನ್ ಅಂದರೆ ಕೈಲೇ ಬರೆದಾಗ ಈ ಜೀನಸ್ ಮತ್ತು ಸ್ಪೀಸಿಸ್ಗಳನ್ನು ಅಂಡರ್ಲೈನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೆಳಗಡೆ ಗೆರೆ ಹೊಡಿಬೇಕು ಅಂತಾರೆ. ಸಪರೇಟ್ಲಿ ಅಂತಾರೆ ಅವರು. ಜೀನಸ್ ಕೆಳಗಡೆನೂ ಗೆರೆ ಹೊಡಿಬೇಕು ಮತ್ತು ಸ್ಪೀಸಿಸ್ ಕೆಳಗಡೆನೂ ಗೆರೆ ಹೊಡಿಬೇಕು ಅಂತಾರೆ. ಹಾಗೆ ಅವ್ರು ಏನು ಹೇಳ್ತಾರೆ, ಇದನ್ನು ನಾವು ಪ್ರಿಂಟ್ ಮಾಡಿದ್ದು ಅಂತಂದರೆ, ಪ್ರಿಂಟ್ ಆಗಿತ್ತಂದರೆ ಅದು ಇಟ್ಯಾಲಿಕ್ಸ್ದಲ್ಲಿರಬೇಕು ಅಂತಾರೆ. ಯಾಕೆ ಇಟ್ಯಾಲಿಕ್ಸ್ದಲ್ಲಿರಬೇಕು ಅಂತಂದರೆ ಅದು ಏನು ತೋರಿಸ್ಕೊಡ್ತದ, ಈ ಒಂದು ಹೆಸರು ಎಲ್ಲಿಂದ ಬಂತಪ್ಪ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬಂದದ ಅಂಥೇಳಿ ಅದು ತೋರಿಸ್ಕೊಡ್ತದೆ. ಆದ ಕಾರಣ ಪ್ರಿಂಟೆಡ್ ಇತ್ತಂತಂದರೆ ಅದನ್ನ ಇಟ್ಯಾಲಿಕ್ಸ್ದಲ್ಲಿ ಬರಿಬೇಕು ಅಂತ ಹೇಳ್ತಾರೆ. ನಾಲ್ಕನೇದು, ದ ಫಸ್ಟ್ ವರ್ಡ್ ಡಿನೋಟಿಂಗ್ ದ ಜೀನಸ್ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್, whereas the species second component, the species start with the small letter ಅಂತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟ. ದ ಮ್ಯಾಗ್ನಿಫೆರಾ ಇಂಡಿಕಾ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು ಯಾವುದಪ್ಪ ಅಂದರೆ ಮ್ಯಾಗ್ನಿಫೆರಾ ಇಂಡಿಕಾ. ಮನುಷ್ಯನಿಗೆ ಏನು ಕರೀತಾರೆ ಅಂತಂದರೆ ಹೋಮೋಸೆಪಿಯನ್ಸ್ ಅಂತ. ನೋಡಿ,
ವೈಜ್ಞಾನಿಕ ಹೆಸರನ್ನು ಬರೀಬೇಕಾದ್ರೆ ನಾವು ಕುಲ ಜೀನಸ್ ಹೆಸರನ್ನು ಬರೀಬೇಕಾದ್ರೆ ಇಟ್ ಶುಡ್ ಬಿ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್ ಅಂತಾರೆ. ಆ್ಯಂಡ್ ದ ಸೆಕೆಂಡ್ ಕಾಂಪೌಂಡ್ ಇಟ್ ಸ್ಪೀಸಿಸ್ ಸ್ಟಾರ್ಟ್ ವಿತ್ ದ ಸ್ಮಾಲ್ ಲೆಟರ್ ಅಂತಾರೆ. ಅಂದರೆ ಯಾವುದೇ ವೈಜ್ಞಾನಿಕ ಹೆಸರನ್ನು ಬರೀಬೇಕಾದ್ರೆ ದ್ವಿಪದಗಳನ್ನು ನಾವು ಹೊಂದಿರ್ತವ. ಒಂದನೇ ಪದ ಜೀನಸ್ ಇರ್ತದೆ, ಎರಡನೇ ಪದ ಸ್ಪೀಸಿಸ್ ಇರ್ತದೆ. ಜೀನಸ್ ಸ್ಟಾರ್ಟ್ ವಿತ್ ಅಂದರೆ ಜೀನಸ್ಸನ್ನು ಬರಿಬೇಕಾದ್ರೆ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ದಲ್ಲಿರಬೇಕು ಅಂತಾರೆ. ಹಾಗೆ ಸ್ಪೀಸಿಸ್ ಬರಿಬೇಕಾದ್ರೆ ಮೊದಲ ಅಕ್ಷರ ಸ್ಮಾಲ್ ಲೆಟರ್ದಲ್ಲಿರಬೇಕು ಅಂತಾರೆ. ಹಾಗೆ ಇವುಗಳನ್ನು ಅಂಡರ್ಲೈನ್ ಕೈಲೇ ಬರೆದಿವು ಅಂತಂದರೆ ಅವನು ಅಂಡರ್ಲೈನ್ ಮಾಡಬೇಕು ಅಂತಾರೆ. ಪ್ರಿಂಟ್ ಇತ್ತಂದರೆ ಅದು ಇಟ್ಯಾಲಿಕ್ಸ್ದಲ್ಲಿರಬೇಕು ಅಂತಾರೆ. ಇದು ರೂಲ್ಸ್. ಅದು ನೀವು ಎಲ್ಲೇ ಬರೀರಿ, ಫಸ್ಟ್ ಇಯರ್ ಎಕ್ಸಾಮ್ ಬರೀರಿ ಅಥವಾ ಸೆಕೆಂಡ್ ಇಯರ್ ಎಕ್ಸಾಮ್ ಬರೀರಿ, ಎಲ್ಲಾದರೂ ನೀವು ಎಲ್ಲಿ ಯಾವುದೇ ಹಂತದಲ್ಲಿ ನೀವು ವೈಜ್ಞಾನಿಕ ಹೆಸರುಗಳನ್ನು ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ಜೀವರಾಶಿಗಳಿಗೆ ಬರೀಬೇಕಾದ್ರೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಅಂದರೆ ಎರಡು ಕಾಂಪೋನೆಂಟ್ ಇರ್ತವೆ, ಒಂದು ಜೀನಸ್ ಇರ್ತದೆ, ಇನ್ನೊಂದು ಸ್ಪೀಸಿಸ್ ಇರ್ತದೆ. ಜೀನಸ್ ಮೊದಲು ಬರಬೇಕು, ಸ್ಪೀಸಿಸ್ ನಂತರ ಬರಬೇಕು. ಜೀನಸ್ ಮೊದಲ ಅಕ್ಷರ ಕ್ಯಾಪಿಟಲ್ದಾಗಿರಬೇಕು, ಸ್ಪೀಸಿಸ್ ಮೊದಲ ಅಕ್ಷರ ಸ್ಮಾಲ್ ಲೆಟರ್ದಾಗಿರಬೇಕು. ಮತ್ತು ಕೈಲಿ ಬರೆದಿವು ಅಂತಂದರೆ ಅವನ್ನ ಅಂಡರ್ಲೈನ್ ಮಾಡಬೇಕು. ಪ್ರಿಂಟ್ ಮಾಡ್ರಂದರೆ ಇಟ್ಯಾಲಿಕ್ಸ್ದಲ್ಲಿರಬೇಕು. ದ ಫಿಫ್ತ್ ಒನ್, ದ ನೇಮ್ ಆಫ್ ದ ಆಥರ್ ಇಸ್ ಅಬ್ರಿವೇಟೆಡ್ ಇನ್ ರೋಮನ್ ಸ್ಕ್ರಿಪ್ಟ್ ಅಂತಾರೆ. ಅಂದರೆ ಯಾರು ಇದನ್ನು ಹೇಳಿದಾರಲ್ಲ ಅಥವಾ ಇದಕ್ಕೆ ನಾಮಕರಣ, ಈ ಜೀವಿಗ ರಾಶಿಗಳಿಗೆ ಯಾವ ವೈಜ್ಞಾನಿ ನಾಮಕರಣ ಮಾಡಿದಾನಲ್ಲ ಅವನ ಹೆಸರನ್ನು ಈ ಸ್ಪೀಸಿಸ್ ಆದ ನಂತರ ನೋಡಿರಿ, ನಂತರ ಲಿನಾಯಸ್ ಏನು ಮಾಡ್ತಾನಂದ್ರೆ ಮೊದಲ ಬಾರಿಗೆ ಇಲ್ಲಿ ಕಾಣಂಗಿಲ್ಲ, ಈ ಲಿನಾಯಸ್ ಏನು ಮಾಡ್ತಾನಂದ್ರೆ ಮೊದಲ ಬಾರಿಗೆ ಮ್ಯಾಗ್ನಿಫಿರಾ ಇಂಡಿಕಾ ಮಾವಿನ ಹಣ್ಣಿಗೆ ವೈಜ್ಞಾನಿಕ ಹೆಸರನ್ನು ಕೊಡ್ತಾನೆ. ಸೊ ಅವನ ಹೆಸರನ್ನು ಏನು ಮಾಡ್ತಾರಂದರೆ ಈ ಸ್ಪೀಸಿಸ್ ಆದ ನಂತರ ಬರೀತಾರ, ಅದನ್ನು ರೋಮನ್ ಸ್ಕ್ರಿಪ್ಟ್ನಲ್ಲಿ ಅದು ಇರ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾಮಕರಣ ವ್ಯವಸ್ಥೆಗೆ ಕೆಲವೊಂದು ರೂಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ಎಕ್ಸಾಮ್ಸೇ ಬರ್ತದೆ. ಭಾಳ ಸಲ 3 ಮಾರ್ಕ್ಸ್ ಕ್ವಶನ್ ಅದನ್ನು ಕೇಳ್ತಾರೆ. ಸೊ ಇದನ್ನು ನೀವು ತಿಳ್ಕೊಳ್ಳೇಬೇಕು. ನೋಡಿರಿ, ಏನು ಭಾಳ ಡಿಫಿಕಲ್ಟ್ ಏನಿಲ್ಲ. ನೋಡಿರಿ, ಯಾವುದೇ ವೈಜ್ಞಾನಿಕ ಹೆಸರು ಎಲ್ಲಿಂದ ಬಂದಿರ್ತದೆ, ಲ್ಯಾಟಿನ್ ಭಾಷೆಯಿಂದ ಬಂದಿರ್ತದೆ, ಅದನ್ನ ಇಟ್ಯಾಲಿಕ್ಸ್ನಲ್ಲಿ ಬರೆದಿರ್ತಾರೆ. ಅದು ಯಾವುದೇ ಮೂಲದಿಂದ ಇರಲಿ ಅದನ್ನು ಲ್ಯಾಟಿನ್ ಭಾಷೆಯಿಂದನೇ ತೆಗೆದುಕೊಳ್ಳ. 2 ಪದ ಇರ್ತವೆ. ಒಂದನೇ ಪದ ಏನಿರ್ತದೆ ಜೀನಸ್ ಇರ್ತದೆ, ಎರಡನೇ ಪದ ಸ್ಪೀಸಿಸ್. ಮೊದಲು ಜೀನಸ್ ಬರೀಬೇಕು, ಆಮೇಲೆ ಸ್ಪೀಸಿಸ್ ಬರೀಬೇಕು. ಮೂರನೇ ಹೇಳ್ತಾರೆ ಅವರು, ಜೀನಸ್ ಮತ್ತು ಸ್ಪೀಸಿಸ್ ಬರೆದ್ರು ಅಂತಂದರೆ ಅವುಗಳ ಕೆಳಗಡೆ ಕೈಲೇ ಬರೆದ್ವಿ ಅಂತಂದರೆ ಎರಡನ್ನೂ ಅಂಡರ್ಲೈನ್ ಮಾಡಬೇಕು ಅಂತಾರೆ. ಪ್ರಿಂಟ್ ಇತ್ತಂದರೆ ಅದು ಇಟ್ಯಾಲಿಕ್ಸ್ದಲ್ಲಿ ಇರಬೇಕು ಅಂತ. 4ನೇದು ಏನು ಹೇಳ್ತದೆ, ಜೀನಸ್ ನಾವೇನು ಸ್ಟಾರ್ಟ್ ಮಾಡ್ತೀವಲ್ಲ, ಹೆಸರನ್ನು ಸ್ಟಾರ್ಟ್ ಮಾಡ್ತೀವ, ದ ಫಸ್ಟ್ ಲೆಟರ್ ಕ್ಯಾಪಿಟಲ್ದಲ್ಲಿ ಇರಬೇಕು ಅಂತಾರೆ. ಸೆಕೆಂಡ್ ಲೆಟರ್ ಸ್ಪೀಸಿಸ್ನಲ್ಲಿ ಇದ್ದಾಗ ಅದು ಸೆಕೆಂಡ್ ಲೆಟರ್ದಲ್ಲಿ ಇರಬೇಕು ಅಂತಾರೆ. ಅದಕ್ಕೆ ಹೋಮೋ ಸೇಪಿಯನ್ಸ್ ಅಂತ ಕೊಟ್ಟು. ಇನ್ನು ಯಾರಾದರೂ ಆಥರ್ ಡಿಸ್ಕವರ್ ಮಾಡಿದ್ರು ಅಂದರೆ ಅವ್ರ ಹೆಸರನ್ನು ಕೊನೆಗೆ ಬರೋದು ಅದು ಇಟ್ಯಾಲಿಕ್ಸ್, ಇದು ರೋಮನ್ ಸ್ಕ್ರಿಪ್ಟಲ್ಲಿ ಇರಬೇಕು ಅಂತ. ಇವು 5 ಏನಪ್ಪ ಅಂತಂದರೆ ರೂಲ್ಸ್ಗಳನ್ನು ಅವ್ರು ಹೇಳ್ತಾರೆ. ಹಾಗೆ ಕ್ಲಾಸಿಫಿಕೇಷನ್, ವರ್ಗೀಕರಣ. ಸೊ ದ ಕ್ಲಾಸಿಫಿಕೇಷನ್ ಈಸ್ ನಥಿಂಗ್ ಬಟ್ ದ ಅರೇಂಜ್ಮೆಂಟ್ ಆಫ್ ದ ಆರ್ಗ್ಯಾನಿಸಮ್ಸ್ into the categories or into the hierarchy of groups and subgroups based on their observable characteristics ಅಂತಾರೆ. ಏನಂತಾರೆ ಕ್ಲಾಸಿಫಿಕೇಷನ್ ಅಂತಂದ್ರೆ ಏನು, ಜೀವರಾಶಿಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಬೇಕು. ಹೇಗೆ ಕ್ಯಾಟಗರೀಸ್, ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡಬೇಕು. ಕ್ಯಾಟಗರಿ ಅಂದರೆ ಗುಂಪು. ಇದನ್ನು ನಾವೇನು ಕರಿತೀವಿ, ಕ್ಲಾಸಿಫಿಕೇಷನ್ ಅಥವಾ ವರ್ಗೀಕರಣ ಅಂತ ಕರಿತೀವಿ. ಅಂದ್ರೇನು, ಜೀವಿಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನು ಗುಂಪುಗಳಾಗಿ ವರ್ಗೀಕರಣ ಮಾಡುವಂಥ ವ್ಯವಸ್ಥೆಯನ್ನು ನಾವು ಕರಿತೀವಿ ಕ್ಲಾಸಿಫಿಕೇಷನ್. ಅಂದರೆ ವಿಭಾಗಿಸುವ ಒಂದು ವ್ಯವಸ್ಥೆಯನ್ನು ನಾವು ಕರಿತೀವಿ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಹಾಗೆ ದ ಟ್ಯಾಕ್ಸಾ ಈಸ್ ದ ಸೈಂಟಿಫಿಕ್ ನೇಮ್ ಫಾರ್ ದ ಕ್ಯಾಟಗರೀಸ್. ಟ್ಯಾಕ್ಸಾ ಏನಪ್ಪ ಅಂತಂದರೆ ಈ ಗುಂಪುಗಳಿಗೆ ಇರುವಂತಹ ಒಂದು ವೈಜ್ಞಾನಿಕ ಹೆಸರು. ಟ್ಯಾಕ್ಸಾ ಈಸ್ ನಥಿಂಗ್ ಬಟ್ ದ ಕ್ಯಾಟಗರಿ ಇನ್ ಎನಿ ಲೆವೆಲ್ ಅಂತಾರೆ. ಅಂದರೆ ನಾವೀಗ ಪ್ರಾಣಿಗಳನ್ನು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಎನಿಮಲ್ ಇದು ಒಂದು ಟ್ಯಾಕ್ಸಾ, ಮ್ಯಾಮಲ್ ಇದು ಒಂದು ಟ್ಯಾಕ್ಸಾ, ಲಯನ್ ಇದು ಒಂದು ಟ್ಯಾಕ್ಸಾ. ಅಂದರೆ ಈಸ್ ನಥಿಂಗ್ ಬಟ್ ದ ಕ್ಯಾಟಗರಿ ಇನ್ ಈಚ್ ಲೆವೆಲ್ ಆರ್ ಎನಿ ಲೆವೆಲ್ ಆಫ್ ದ ಕ್ಲಾಸಿಫಿಕೇಷನ್ ಅಂತ. ಯಾವುದೇ ಹಂತದಲ್ಲಿರುವಂತಹ ವರ್ಗೀಕರಣ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಹಂತದಲ್ಲಿರುವಂಥ ಗುಂಪುಗಳಿಗೆ ನಾವೇನು ಕರಿತೀವಿ ಟ್ಯಾಕ್ಸಾ. ಇದು ಟ್ಯಾಕ್ಸಾನೇ. ಲಯನ್ ಈಸ್ ಆಲ್ಸೋ ಟ್ಯಾಕ್ಸಾ, ದ ಮ್ಯಾಮಲ್ ಈಸ್ ಆಲ್ಸೋ ಟ್ಯಾಕ್ಸಾ, ಆ್ಯನಿಮಲ್ ಈಸ್ ಆಲ್ಸೋ ಟ್ಯಾಕ್ಸಾ.
ಅಂದರೆ ವರ್ಗೀಕರಣದ ಪ್ರತಿ ಹಂತದಲ್ಲಿ ಅಥವಾ ಯಾವುದೇ ಹಂತದಲ್ಲಿರುವಂಥ ಗುಂಪುಗಳಿಗೆ ನಾವೇನು ಕರಿತೀವಿ, ಟ್ಯಾಕ್ಸಾ ಅಂತ ಕರಿತೀವಿ. ಟ್ಯಾಕ್ಸಾ ಇಸ್ ದ ಸೈಂಟಿಫಿಕ್ ನೇಮ್ ಫಾರ್ ದ ಕ್ಯಾಟಗರೀಸ್ ಅಂತಾರೆ. ಅಂದರೆ ಟ್ಯಾಕ್ಸಾ ಇದು ಗುಂಪು ಅಥವಾ ಕ್ಯಾಟಗರಿಗೆ ಇರುವಂಥ ಒಂದು ವೈಜ್ಞಾನಿಕ ಹೆಸರು ಅಂತ. ಹೀಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಇವತ್ತಿನ ದಿವಸ ದ ಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ನಾವು ಬಗ್ಗೆ ಅಧ್ಯಯನ ಮಾಡಿ, ಬಯೋಡೈವರ್ಸಿಟಿ ಅಂದರೆ ಜೀವ ಜಗತ್ತಿನಲ್ಲಿರುವಂತಹ ವೈವಿಧ್ಯತೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ, ಮತ್ತು ವರ್ಗೀಕರಣ ಟ್ಯಾಕ್ಸಾನಮಿಗಳ ಅಧ್ಯಯನ ಮಾಡಿದ್ವಿ, ಸಿಸ್ಟೆಮೆಟಿಕ್ಸ್ ಬಗ್ಗೆ ಅಧ್ಯಯನ ಮಾಡಿದ್ವಿ, ನಾಮಕರಣದ ಕೆಲವೊಂದು ಏನು ಕರಿತೀವಿ ರೂಲ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನು ನನ್ನ ಮುಂದಿನ ತರಗತಿಯಲ್ಲಿ ನಾವು ಏನು ಬರೀ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.